ನಮಸ್ಕಾರ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕೃಷಿ ಪದವೀಧರ ಅಧಿಕಾರಿಗಳ ಸಂಘ ಮತ್ತು ಕೃಷಿ ಆಯುಕ್ತಾಲಯ ಈ ಎಲ್ಲವೂ ಒಟ್ಟಿಗೆ ಸೇರಿ ಈ ಒಂದು ಅಂಬೇಡ್ಕರ್ ಅವರು ಜಗಜೀವನ್ ರಾಮ್ ಅವರ ಜಯಂತಿ ಪ್ರಯುಕ್ತ ಎಲ್ಲ ಮಕ್ಕಳುಗಳು ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಭಾಳ ವರ್ಷದಿಂದ ಅಂದ್ಕೊಂಡ್ಬಂದಿದ್ದೀರ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕೃಷಿ ಇಲಾಖೆಯ ನಿರ್ದೇಶಕರಾದಂಥ GT ಪುತ್ರ ಅವರವರೇ ಹಾಗೂ ವಿಶೇಷವಾಗಿ ಆಹ್ವಾನಿತ ಭಾಷಣಕಾರರಾದಂಥ ರಾಮಚಂದ್ರಪ್ಪನವರೇ ಹಾಗೂ ಶ್ರೀಮತಿ ಮಲ್ಲಿಗೆ ಸಿರಿಮನೆಯವರೇ ಹಾಗೂ ಶಶಿ ರಾಜ್ ಅರ್ತಲೆಯವರೇ ಮತ್ತು ಶ್ರೀಮತಿ ಜಬೀನಾ ಖಾನಮ್ ಅವರೇ ಹಾಗೂ ನಮ್ಮ ಈ ಸಂಘದ ಅಧ್ಯಕ್ಷರಾದಂಥ ತಿರುಮಲೇಶ್ವರೇ, ನಮ್ಮ ಇನ್ನೊಬ್ಬ ನಿರ್ದೇಶಕರಾದ ವೆಂಕಟರಾಮ್ ರೆಡ್ಡಿಯವರೇ, ಎನ್ ರಮೇಶ್ ಅವರೇ, ರಾಮಚಂದ್ರಪ್ಪನವರೇ ಮತ್ತು ಗೌರವ ಅಧ್ಯಕ್ಷರಾದಂಥ ಶಿವರಾಜ್ ಅವರೇ, ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಆತ್ಮೀಯ ಅಧಿಕಾರಿ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳ ಪೋಷಕರು, ಈಗಾಗಲೇ ನಮ್ಮ ಮುಖ್ಯ ಭಾಷಣಕಾರರು ಮಾತನಾಡಿದ್ದಾರೆ. ರಾಮಚಂದ್ರಪ್ಪನವರು ಬಹುಶಃ ಅವರು ಮಾತನಾಡಿರೋ ವಿಚಾರನೇ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಸ್ವತಂತ್ರದ ನಂತರ ಬೇರೆ ಎಲ್ಲ ದೇಶಕ್ಕಿಂತ ನಮ್ಮ ದೇಶ ಒಂದು ಇತಿಹಾಸವಿದೆ. ಇವತ್ತು ಅಂಬೇಡ್ಕರ್ ಅವರನ್ನ ನಮ್ಮ ದೇಶ ಅಷ್ಟೇ ಅಲ್ಲ, ಅನೇಕ ದೇಶಗಳು ಗೌರವಿಸ್ತದೆ, ಪೂಜಿಸ್ತದೆ. ಮತ್ತು ಇಂಥ ಸಂವಿಧಾನವನ್ನು ಎಲ್ಲೂ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಭಾರತ ದೇಶಕ್ಕೆ ಮಾತ್ರ ಇಂಥ ಒಂದು ಸಂವಿಧಾನ ಸಿಕ್ಕಿರ್ತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಅನೇಕ ಕಡೆ ಅದನ್ನು ಬರೆದಿರ್ತಕ್ಕಂಥ ಲೇಖನ ನೋಡಿದ್ದೀವಿ, ಹೇಳಿರ್ತಕ್ಕಂಥ ಚರ್ಚೆ ಮಾಡಿರ್ತಕ್ಕಂಥ ವಿಚಾರವನ್ನು ನೋಡಿದ್ವಿ. ಮತ್ತು ಈ ಸಂವಿಧಾನ ಒಂದಷ್ಟು ದಲಿತರಿಗೆ ಮಾತ್ರ ಅನ್ನೋ ಒಂದು ಕಲ್ಪನೆ ಏನು ಇರಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ಸಂವಿಧಾನ ನಮ್ಮ ದೇಶದಲ್ಲಿ ಹಿಂದೆ ಇರ್ತಕ್ಕಂಥ, ಮುಂದೆ ಹುಡ್ತಕ್ಕಂಥ ಪ್ರತಿಯೊಬ್ಬರಿಗೂ, ಈ ಭೂಮಿ ಇರೋವರೆಗೂ ಒಂದು ಇದು ಭಗವದ್ಗೀತೆ ಇದ್ದಂಗೆ ನಮ್ಮೆಲ್ಲರಿಗೂ ಸಹ ಒಂದು ಮಾರ್ಗದರ್ಶನ, ನಮ್ಮೆಲ್ಲರಿಗೂ ಹಕ್ಕು, ನಮ್ಮೆಲ್ಲರಿಗೂ ಇವತ್ತೇನಾದ್ರೂ ರೈಟ್ಸ್ ಇದೆ. ನೀವೆಲ್ಲರಿಗೂ ಯಾರೇ ನಿಮ್ಮ ಸ್ವಂತ ಸಮಸ್ಯೆಯನ್ನು ಪ್ರತಿಪಾದಿಸ್ತಕ್ಕಂಥದ್ದಕ್ಕೆ ನಿಮಗೇನಾದರೂ ಅವಕಾಶ ಇದ್ದರೆ ಈ ಸಂವಿಧಾನವೇ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಅಂಥ ಒಂದು ಸಂವಿಧಾನವನ್ನು ನಾವು ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಅನೇಕರು ಜಗಜೀವನ್ ರಾಮ್ ಹೋರಾಟ ಮಾಡಿರ್ತಕ್ಕಂಥದ್ದು, ಕನಕದಾಸರು ಮಾಡಿರ್ತಕ್ಕಂಥದ್ದು, ಬುದ್ಧ, ಈ ಥರ ಅನೇಕ ಸಾಧಕರು ಇದ್ದಾರೆ, ಅನೇಕ ಇತಿಹಾಸ ಇದೆ. ಅವರೆಲ್ಲರಿಗೂ ಮಹಾತ್ಮ ಗಾಂಧಿ ಶಾಂತಿಯುತ ನಮ್ಮ ಸ್ವತಂತ್ರ ತಂದುಕೊಟ್ಟಿದ್ದು, ಈ ಥರದ್ದು ನಮ್ಮ ದೇಶದಲ್ಲಿ ನೂರಾರು ಜನ, ಸಾವಿರಾರು ಜನ ಹೋರಾಟವನ್ನು, ಇತಿಹಾಸವನ್ನು ನಾವೆಲ್ಲರೂ ಪುಟವನ್ನು ತಿರುಗಿಸ್ತಕ್ಕಂಥ ನಾವೆಲ್ಲ ಪುಣ್ಯವಂತರು. ಬಹುಶಃ ಇಂಥ ಒಂದು ಸಾಧಕರನ್ನ ನಾವು ನೋಡಿದಾಗ ಮಾತ್ರ ನಮ್ಮ ಮುಂದಿನ ಹೆಜ್ಜೆಗಳು, ಮುಂದಿನ ಗುರಿಗಳು, ನಮ್ಮ ಭವಿಷ್ಯ ನಾವು ಹೋಗಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಈ ಇತಿಹಾಸವನ್ನು ನಾವು ಪದೇ ಪದೇ ತಿರುಗಿ ನೋಡಿದಾಗ ಮಾತ್ರ ನಮ್ಮ ದೇಶದ ಒಂದು ಎಲ್ಲ ವಿಚಾರದಲ್ಲೂ ಸಹ ನಾವು ಗಟ್ಟಿಯಾಗಿ ತೀರ್ಮಾನ ತೆಗೆಯಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಹಾಗಾಗಿ ಅದು ಈ ಒಂದು ಅಂಬೇಡ್ಕರ್ ಅವರ ಅವರ ಇತಿಹಾಸವನ್ನು, ಅವರ ಬೆಳೆದು ಬಂದ ದಾರಿಯನ್ನು, ಅವರು ಯಾಕೆ ಇಷ್ಟೊಂದು ಸಂವಿಧಾನವನ್ನು ಭಾಳ ವಿಸ್ತಾರವಾಗಿ ದೇಶದ ಒಬ್ಬೊಬ್ಬ ಪ್ರಜೆಗೂ ವೈಯಕ್ತಿಕವಾಗಿ ಶಕ್ತಿ ತುಂಬತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟರು ಅನ್ನೋದಕ್ಕೂ ಒಂದು ಇತಿಹಾಸವಿದೆ. ಮತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಪ್ರತಿಯೊಬ್ಬರಿಗೂ ಮುಖ್ಯ. ಶಿಕ್ಷಣವೇ ಒಂದು ಶಕ್ತಿ. ಶಿಕ್ಷಣ ಇದ್ದರೆ ಮಾತ್ರ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರ್ತಕ್ಕಂಥದ್ದು ಅತ್ಯಂತ ನಮಗೆ ಅಮೂಲ್ಯವಾದದ್ದು. ಈ ಒಂದು ಶಿಕ್ಷಣವನ್ನು ಇವತ್ತೇನಾಗಿದೆ, ಶಿಕ್ಷಣ ಒಂದು ವೈಯಕ್ತಿಕ ರಕ್ಷಣೆಗೆ ಮತ್ತು ಸಮಾಜದ ರಕ್ಷಣೆಗೆ ಮತ್ತು ದೇಶದ ಅಭಿಮಾನ, ಅಭಿವೃದ್ಧಿ ಎಲ್ಲ ವಿಚಾರದಲ್ಲೂ ಸಹ ನಾವು ಅದನ್ನು
ಸೊ ರೂಢಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಬರೀ ಶಿಕ್ಷಣ ಮಾಡಿ ಇವತ್ತೇನಾಗಿದೆ, ನಾವು ಅನೇಕ ಉತ್ತಮ ಶಿಕ್ಷಣ ಪಡೆದಿರ್ತಕ್ಕಂಥವರೇ ತಪ್ಪು ದಾರಿ ಹೋಗ್ತಕ್ಕಂಥದ್ದನ್ನು ಅನೇಕ ನೋಡಿದ್ವಿ. ಇದನ್ನೆಲ್ಲ ನಾವು ಸರಿಪಡಿಸ್ಕೊಂಡಾಗ ಮಾತ್ರ ಈ ಸಂವಿಧಾನಕ್ಕಾಗಲಿ ಅವರ ಹೋರಾಟಕ್ಕಾಗಲಿ ಅವರು ರಚನೆ ಮಾಡ್ತೀವಿ. ಅಷ್ಟು ಸುಲಭವಾದಂಥದ್ದಲ್ಲ. ಇಂಥದನ್ನು ಅವರ ಕಾಲದಲ್ಲಿ ಅವರು ಕೆಲವು ತಗೊಂಡಂಥ ತೀರ್ಮಾನಗಳು ರಾಮಚಂದ್ರ ಪುರಗಳಲ್ಲಿ ಆಡಳಿತದ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಮತ್ತು ಅವತ್ತಿನ ಕಾಲದಲ್ಲಿ ಜಗಜೀವನ್ ರಾಮ್ ಅಷ್ಟು ಕ್ರಾಂತಿಯನ್ನು ಒಂದು ವಿಚಾರವನ್ನು ತಗೊಂಡು ಇವತ್ತು ದೇಶದಲ್ಲಿ ಏನು ಇವತ್ತು ನಾವು ಬೆಳೀತಾ ಇದ್ದೀವಿ, ಕೃಷಿ ನಮ್ಮ ಎಲ್ಲ ಕೃಷಿಗೆ ಭಾಳ ಪ್ರಮುಖವಾದಂಥ ನೀವೆಲ್ಲ ಕೃಷಿಕರ ಜೊತೆಯಲ್ಲಿ ಒಡನಾಟ ಇರ್ತಕ್ಕಂಥವ್ರು. ಇವತ್ತು ಅವತ್ತು ನಾವು ಆಮದು ಮಾಡ್ಕೋಬೇಕಾಯಿತು, ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿಗಳಿದ್ದೀವಿ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಮುಂದಿನ ನಮ್ಮ ಮಕ್ಕಳುಗಳಿಗೆ, ಮುಂದಿನ ನಮ್ಮೆಲ್ಲರ ಜನಾಂಗಕ್ಕೆ ಎಲ್ರಿಗೂ ಸಹ ಇಂಥ ಒಂದು ಇತಿಹಾಸವನ್ನು, ಸಂವಿಧಾನವನ್ನು ನಾವು ಇವತ್ತು ತಿಳಿಸ್ತಾ ಹೋಗಬೇಕು. ನಮ್ಮ ಸರ್ಕಾರ ನಿಮಗೆಲ್ಲರಿಗೂ ಗೊತ್ತಿದೆ, ಸಂವಿಧಾನಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದೀವಿ, ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗೆ ಎಷ್ಟು ಒತ್ತು ಕೊಡ್ತಾ ಇದ್ದೀವಿ. ಸೊ ಅದನ್ನು ಪ್ರತಿ ಮಕ್ಕಳಿಗೂ ಸಹ ತಿಳಿಸ್ತಕ್ಕಂಥ ಕೆಲಸವನ್ನು ಪ್ರತಿ ಶಾಲೆಯಲ್ಲಿ, ಪ್ರತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಸಂವಿಧಾನದ ಬಗ್ಗೆ, ಒಂದು ಮಹತ್ವದ ಬಗ್ಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿರ್ತಕ್ಕಂಥದ್ದು. ಇದನ್ನು ನೀವು ಎಷ್ಟೇ ಮಾಡಿದ್ರೂ ಅದು ಅಷ್ಟೋ ದೇಶಕ್ಕೆ ಒಳ್ಳೆಯದು. ಸೊ ಅಂಬೇಡ್ಕರ್ ಅವರ ವಿಚಾರವನ್ನು ನೀವೆಷ್ಟು ವಿಶಾಲವಾಗಿ ಚರ್ಚೆ ಮಾಡ್ತಿರೋ, ತೊಗೊಂಡೋಗ್ತಿರೋ, ಅಷ್ಟೂ ಸಹ ಮುಂದಿನ ದಿನಗಳಲ್ಲಿ ನಮಗಿನ್ನೂ ಸಹ ಇದರ ಒಂದು ಆಳವಾದಂಥ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಮಗೆ. ರಾಜ್ಯದ ಕೃಷಿ ಇಲಾಖೆ ಇಡೀ ರಾಜ್ಯದಾದ್ಯಂತ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು, ಉಪ ಕೃಷಿ ನಿರ್ದೇಶಕರು, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ರೈತ ಸಂಪರ್ಕ ಕೇಂದ್ರಗಳ ಕೃಷಿ ಅಧಿಕಾರಿಗಳ ಮೂಲಕ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇರ್ತದೆ. ಈ ಇಲಾಖೆಯ ಮುಖ್ಯ ಗುರಿ ರೈತರ ಸೇವೆ ಮಾಡುವಂಥದ್ದು. ಇಂಥ ಕೃಷಿ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಒಂದು ಇದ್ದು, ಆ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಡಾಕ್ಟರ್ ಎಂ ತಿರುಮಲೇಶ್ ಅಂತೇಳಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜಯಣ್ಣ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದು, ಪ್ರಸಾದ್ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರ್ತಾರೆ. ನಾವು ಈ ಸಂಘದಿಂದ ಪ್ರತಿ ವರ್ಷ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಇನ್ನಿತರ ಎಲ್ಲ ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷಗಳು ಕೂಡ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಪ್ರತಿ ವರ್ಷ ಈ ಸೆಲೆಬ್ರೇಷನನ್ನು ಮಾಡ್ತಾ ಬಂದಿದ್ದರು. ಈ ವರ್ಷ ಏಪ್ರಿಲ್ 14ನೇ ತಾರೀಕು ಎಲ್ಲ ಜಿಲ್ಲಾಡಳಿತಗಳಿಂದ, ತಾಲೂಕು ಆಡಳಿತಗಳಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ಮತ್ತು ಈ ತಿಂಗಳಲ್ಲಿ ಈ ಸೆನ್ಸಸ್ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿಸ್ಕೊಂಡಿದ್ದರಿಂದ ಸ್ವಲ್ಪ ತಡವಾಗಿ ಈ ದಿನ ಅಂದರೆ ಮೇ 27, 2026ರಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಇವತ್ತು ಸನ್ಮಾನ್ಯ ಕೃಷಿ ಸಚಿವರು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯ ಮಾನ್ಯ ಆಯುಕ್ತರುಗಳು ಮತ್ತು ನಿರ್ದೇಶಕರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಪ್ರಧಾನ ಭಾಷಣಕಾರರಾಗಿ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪ ಅವರು ದಾವಣಗೆರೆಯಿಂದ ಬಂದು ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸುಧಾರಣೆಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡಂಥ 3 ಜನ ಸಮಾಜ ಸುಧಾರಕರನ್ನು ಸನ್ಮಾನ ಮಾಡಿದ್ದೇವೆ. ಜೊತೆಗೆ ಈ ದಿನ ನಮ್ಮ ಸಂಘದ ವತಿಯಿಂದ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ದು ಸುಮಾರು 50ಕ್ಕೂ ಅಧಿಕ ಜನ ರಕ್ತದಾನವನ್ನು ನೀಡಿರ್ತಾರೆ. ಮತ್ತು ಆಯೋಜಕರು ಕೂಡ ನಮ್ಮೊಂದಿಗೆ ಇರ್ತಾರೆ. ಇದ್ರ ಜೊತೆಗೆ ನಮ್ಮಲ್ಲಿ SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥವ್ರಿಗೆ ಭೀಮ ಪುರಸ್ಕಾರ ಅಂತೇಳಿ ಅವ್ರಿಗೆ ಗುರುತಿಸಲಾಗಿದೆ. ಅದೇ ರೀತಿ ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಧಿಕಾರಿಗಳು, ನೌಕರರು, ಎಲ್ಲ ಸದಸ್ಯರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಕೇಂದ್ರ ಕಚೇರಿಯ ಎಲ್ಲ ಅಧಿಕಾರಿ, ನೌಕರು ವರ್ಗದವರು, ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆಗೆ ಈ ಕೃಷಿ ಪದವೀಧರ ಅಧಿಕಾರಿಗಳ ಸಂಘ ಇದೆ, ಅವರು ಕೂಡ ಕೈ ಜೋಡಿಸಿರ್ತಾರೆ. ಒಟ್ಟಾರೆ ಇಡೀ ಕೃಷಿ ಇಲಾಖೆ ಮತ್ತು ನಮ್ಮ ಸಂಘಟನೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸರ್, ಈಗ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದಕ್ಕೆ ನಡೆದ ಒಂದು ಸಭೆಗೆ ಸಂಬಂಧಪಟ್ಟಂತೆ ಏನೊಂದು ಮನವಿಗಳು ಇಲ್ಲ ನಿರ್ಣಯಗಳು ಏನಾರು ಇತ್ತು ಸರ್? ಇದು ಸಾಮಾನ್ಯವಾಗಿ ನಾವು ಈ ಜಯಂತಿ ಕಾರ್ಯಕ್ರಮಗಳಾಗಿರೋದ್ರಿಂದ ಆ ಥರದ ಒಂದು ಮನವಿಗಳನ್ನು ಅಥವಾ ಸರ್ಕಾರದ ಮುಂದೆ ಇಡುವಂಥದ್ದು, ಸಚಿವರ ಮುಂದೆ ಇಡುವಂಥದ್ದು ಆ ಪರಿಪಾಠದಲ್ಲಿ ನಾವು ಬಂದಿಲ್ಲ. ಕೇವಲ ಇವತ್ತು ಆ ಮಹಾನ್ ವ್ಯಕ್ತಿಗಳ ಸ್ಮರಣೆಯನ್ನು ಮಾಡ್ಕೊಳ್ಳೋಂಥದ್ದು, ಅವರ ಆದರ್ಶಗಳನ್ನು, ನಾಯಕತ್ವದ ಗುಣಗಳನ್ನು, ಅವರ ಸಂದೇಶಗಳನ್ನು ನಾವು
ಜೀವನದಲ್ಲಿ ಅಳವಡಿಸ್ಕೊಳ್ಳೋಂಥದ್ರ ಬಗ್ಗೆ ನಾವು ಒತ್ತು ಕೊಟ್ಟಿರ್ತೇವೆ. ಇವತ್ತು ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಷಡಕ್ಷರಿ ಅವರು ಮತ್ತು ಹಿರಿಯ ಉಪಾಧ್ಯಕ್ಷರಾದಂಥ ಶಂಭುಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ವಿಶೇಷವಾಗಿ ಶ್ರೀ ಷಡಕ್ಷರಿ ಅವರು ಇಡೀ ಸಮಾಜ ಯಾವ ರೀತಿ ಒಟ್ಟಾಗಿ ಹೋಗಬೇಕು, ಇವತ್ತು ಬುದ್ಧ, ಬಸವ, ಅಂಬೇಡ್ಕರು ಮತ್ತು ಬಾಬು ಜಗಜೀವನ್ ರಾಮ್, ವಾಲ್ಮೀಕಿ ಇವ್ರನ್ನೆಲ್ಲ ನೆನಪು ಮಾಡಿಕೊಂಡು ಹೋಗ್ತಾರಂಥ ಉದ್ದೇಶದ ಬಗ್ಗೆ ಅವರು ಸವಿಸ್ತಾರವಾಗಿ ಮಾತಾಡಿದ್ರು. ಹಾಗಾಗಿ ನಾವು ಸರ್ಕಾರದ ಮುಂದೆ ಅಥವಾ ಸಚಿವರ ಮುಂದೆ ಯಾವುದೇ ರೀತಿಯ ಒತ್ತಾಯಗಳು, ಬೇಡಿಕೆಗಳು ಏನು ಒಂದು ಮನವಿಗಳನ್ನು ಅಥವಾ ಸರ್ಕಾರದ ಮುಂದೆ ಇರುವಂಥದ್ದು, ಸಚಿವರ ಮುಂದೆ ಇರುವಂಥದ್ದು ಆ ಪರಿಪಾಠದಲ್ಲಿ ನಾವು ಕೊಟ್ಟಿಲ್ಲ. ಕೇವಲ ಇವತ್ತು ಆ ಮಹಾನ್ ವ್ಯಕ್ತಿಗಳ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು, ಅವರ ಆದರ್ಶಗಳನ್ನು, ನಾಯಕತ್ವ ಗುಣಗಳನ್ನು, ಸಂದೇಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಬಗ್ಗೆ ನಾವು ಇಟ್ಟುಕೊಂಡಿರ್ತೀವಿ. ಇವತ್ತು ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಷಡಕ್ಷರಿ ಮತ್ತು ಹಿರಿಯ ಉಪಾಧ್ಯಕ್ಷರಾದಂಥ ಶಂಭುಗೌಡರು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಶ್ರೀ ಷಡಕ್ಷರಿ ಅವರು ಇಡೀ ಸಮಾಜ ಯಾವ ರೀತಿ ಒಟ್ಟಾಗಿ ಹೋಗಬೇಕು, ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್, ವಾಲ್ಮೀಕಿ ಇವನ್ನೆಲ್ಲ ನೆನಪು ಮಾಡಿಕೊಂಡು ಹೋಗ್ತಾರಂಥ ಉದ್ದೇಶದ ಬಗ್ಗೆ ಅವರು ಸವಿಸ್ತಾರವಾಗಿ ಮಾತಾಡಿದ್ರು. ಹಾಗಾಗಿ ನಾವು ಸರ್ಕಾರದ ಮುಂದೆ ಅಥವಾ ಸಚಿವರ ಮುಂದೆ ಯಾವುದೇ ರೀತಿಯ ಒತ್ತಾಯಗಳು ಬೇಡಿಕೆ